ನನಗೆ ಈ ಒಳಗಡೆ ಕಪಟ ನಂಗೆ ಗೊತ್ತಿಲ್ಲ ಸರ್. ಇವಾಗ ಗೊತ್ತಾಯಿತು. ಅದಕ್ಕೆ ಇವಾಗ ಧ್ವನಿ ಎತ್ತಿ ಮಾತಾಡ್ತಾ ಇದ್ದೀನಿ ಸರ್. ನಾನು ಮಾತಾಡ್ತೀನಿ ಸರ್. ಅರ್ಥ ಆಯ್ತಾ? ನಾನು ಮಾತಾಡ್ತೀನಿ. ತುಂಬ ಬೇಜಾರಾಯಿತು ಸರ್. ಇಲ್ಲ, ಒಂದು ಪ್ರಯತ್ನ ಪಟ್ಟಿದ್ದಾರೆ. ಒಳ್ಳೆ ಕನ್ನಡ ಪಿಕ್ಚರ್. ಇದುವರೆಗೂ ಆ ಸಬ್ಜೆಕ್ಟ್ ಬಂದಿಲ್ಲ. ಏನೋ ಗರುಡ ಪುರಾಣ ತೊಗೊಂಡಿದ್ದಾರೆ. ನಾವೇನು ಮಾಡಿದ್ವಿ, ಆ ಗರುಡ ಪುರಾಣ ಮುಚ್ಚಿಕ್ಕಿದ್ವಿ ನೋಡೋಣ ಅಂತ. ಸಡನ್ನಾಗಿ ಜನ ನೋಡಬೇಕಾದ್ರೆ ಗರುಡ ಪುರಾಣ ಅದು ಗೊತ್ತಾಗಿಲ್ಲ. ಫಸ್ಟೇ ನಾವು ಅದನ್ನು ಹೇಳ್ಬೇಕಾಗಿತ್ತು. ನಮ್ಮ ಕಡೆನೂ ಇದೆ. 3 ಜನ ಸರ್. ಹೆಂಗೆ ನಾವು ಅದನ್ನ ಕಷ್ಟಪಟ್ಟು ನಾನು ಆ ತೆರೆ ಮೇಲೆ ತರಿಬೇಕು. ನನಗೆ ಎಷ್ಟಿತ್ತು ಸರ್. ನಾನು ಫುಲ್ ಇನ್ವಾಲ್ವ್ ಆಗಿದ್ದೆ ಸರ್ ಈ ಪಿಕ್ಚರ್ಗೆ. ನಾನೇ ಹೇಳ್ಕೊತಾ ಇದ್ದೆ ಸರ್, ಜಂಬವಾಗಿ ಹೇಳ್ಕೊತಾ ಇದ್ದೆ. ಬಟ್ ನನಗೆ ಮಾಡ್ಬೋದಾ ಸರ್? ನೀವೆಲ್ಲ ಸೇರಿಕೊಂಡು ಮಾಡ್ಬೋದಾ ಸರ್? ಇವಾಗ ನಾನು ಖುಷಿಯಾಗಿ ಒಳ್ಳೆ ಸೂಪರ್ ಹಿಟ್ ಆದರೆ ನಾನು ಪಿಕ್ಚರ್ಗಳು ತೆಗಿತಾ ಇಲ್ವ ಸರ್? ಎಲ್ಲರೂ ಅಂತ ತೆಗಿತಾ ಇರಲ್ವ ಸರ್? ಇವಾಗ ಹಿಂದೆ ಮುಂದೆ ನೋಡೋಕ್ಕಾಗತ್ತೆ. ನಾವು ದುಡ್ಡು ಆಗ್ಬಿಟ್ಟು ನಾವು ಯಾಕೆ ಸಮಯ ಬೀದಿಗೆ ಬರಬೇಕು? ಇನ್ನೊಬ್ರ ಹತ್ರ ನಾನು ಯಾಕೆ ಮಾತು ಕೇಳಿಸ್ಕೋಬೇಕು? ನನ್ನ ದುಡ್ಡು, ನನ್ನ ಕಾಸು ಇದು ಮಾಡ್ಕೊಂಡು ನಾನು ಯಾಕೆ ಬರಬೇಕು? ನಾನು ಯಾಕೆ ಬರ್ಬೇಕು ಹೇಳಿ? ಬೇಡ. ನಾನು ದುಡ್ಡೇ ಮಾಡಬೇಕು ಅಂದರೆ ಈ ದುಡ್ಡು ಹಾಕ್ಬಿಟ್ಟು ನಾನು ಬೇರೆ ಕಡೆ ಪಿಕ್ಚರ್ ಮಾಡಿಬಿಟ್ಟು ಕಮರ್ಷಿಯಲ್ ಹೋಗ್ತಾ ಇರಲಿಲ್ವಾ ಸರ್? ನಮ್ಮ ಕನ್ನಡ ಪಿಕ್ಚರು, ನಾವಿಲ್ಲಿ ಹುಟ್ಟು ಬೆಳೆದಿದ್ದೀವಿ. ನಮ್ಮ ಕನ್ನಡನ ಬೆಳೆಸ್ಬೇಕು ಅಂತ ನನ್ನದು ಆಸೆ ಐತೆ ಹೊರತು ಬೇರೆ ಇನ್ನೇನು ಇದರಿಂದ ನಂಗೆ 100 ಕೋಟಿ ಬಂದುಬಿಡುತ್ತೆ, 200 ಕೋಟಿ ಬಂದುಬಿಡುತ್ತೆ, ನಾನು ಇದು ಮಾಡಬಾರ್ದು, ಇದು ಮಾಡಬೇಕು, ಅದು ಮಾಡಬೇಕು ಅಂತ ನನ್ನ ಇಂಟೆನ್ಷನ್ ಇಲ್ಲವೇ ಇಲ್ಲ ಸರ್. ತುಂಬ ಬೇಜಾರಾಯಿತು ಸರ್. 2 ಅವರ್ಗೆ ನನಗೆ ಬರುತ್ತೆ ಸರ್. ನನ್ನ ಮೊಬೈಲ್ಗೆ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಇದಿರಬೇಕು ಸರ್? ಜನಗಳಿಗೆ ಎಷ್ಟು ತಲುಪಿರ್ಬೋದು ಸರ್? ಹಾಂ ಸರ್, ಇದೊಂದು ಎಲ್ಲೋ ಒಂದು ಕಡೆ ಇಂಡಸ್ಟ್ರಿಗೆ ಒಂದು ದೊಡ್ಡ ಪಾಠ ಆಗಬೇಕಾಗಿದೆ ಸರ್ ಇವತ್ತಿಗೆ. ಯಾಕಂದರೆ ಈಗ ಫಿಲ್ಮ್ ಚೇಂಬರ್ ಆಗಲಿ, ಕಲಾವಿದರ ಸಂಘ ಆಗಲಿ, ಏನೇನು ಏನು ಸಂಘಗಳಿದೆ ಸಿನಿಮಾ ಸಂಬಂಧಪಟ್ಟಂಗೆ ಅದೆಲ್ಲ ಎಚ್ಚೆತ್ತುಕೊಂಡು ಇಂಡಸ್ಟ್ರಿ ಉಳಿಸುವಂಥ ಕೆಲಸಗಳಾಗಬೇಕು. ಫಸ್ಟು ಫಿಲ್ಮ್ ಚೇಂಬರ್ ಆಗಲಿ, ಕಲಾವಿದರ ಸಂಘದಲ್ಲಿ ಪ್ರತಿ ಸಿನಿಮಾ ಬಂದಾಗ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸಗಳಾಗಬೇಕು. ಸೊ ದೊಡ್ಡ ಪ್ರೊಡ್ಯೂಸರ್ಸು ಅಥವಾ ದೊಡ್ಡ ನಟರು ಇರೋದ್ರೆ ಎಲ್ಲ ಒಗ್ಗಟ್ಟಾಗಿ ಒಂದು ಕ್ರಾಂತಿಯನ್ನು ಈ ಸಂದರ್ಭದಲ್ಲಿ ಶುರು ಮಾಡಬೇಕಾಗಿದೆ ಈಗ ಸದ್ಯಕ್ಕೆ. ಖಂಡಿತ ಅವ್ರು ಮಾಡ್ಕೋಬೇಕು ಸರ್. ನಮಗಂತೂ ಬೇಜಾರಾಗಿದೆ. ಇವಾಗ ಪ್ರೊಡ್ಯೂಸರ್ ಅಸೋಸಿಯೇಷನ್ ಸಂಘ ಅವರು ಇದನ್ನು ಸೀರಿಯಸ್ ಆಗಿ ತಗೋಬೇಕು. ಇವು ನಮ್ಮ ಚೇಂಬರ್ ಅವರು ಸೀರಿಯಸ್ ಆಗಿ ತಗೋಬೇಕು, ಕಲಾವಿದರು ಸೀರಿಯಸ್ ಆಗಿ ತಗೋಬೇಕು. ಎಲ್ಲರೂ ಕೂತು ನೋಡಿ ಅಂತ ಒಂದು ಒಳ್ಳೆ ಪಿಕ್ಚರ್ ಬಂದರೆ ನೀವು ಸಪೋರ್ಟ್ ಮಾಡಿ. ಅದೆಲ್ಲ ಪ್ರೇಕ್ಷಕರು ಮಾಡ್ತಾರೆ. ಪಿಕ್ಚರ್ ಚೆನ್ನಾಗಿಲ್ಲ ಯಾರೂ ಏನೂ ಮಾಡೋಕ್ಕಾಗಲ್ಲ. ಸಿನಿಮಾ ಚೆನ್ನಾಗಿಲ್ಲ ಜನ ಡಿಸೈಡ್ ಮಾಡ್ತಾರೆ. ಪಿಕ್ಚರ್ ಬರೋಕ್ಕೆ ಮುಂಚೆನೇ ನೀವು ಎಲ್ಲ ನೆಗೆಟಿವ್ ಮಾಡೋದು, ಇವ್ರಿಗೆ ಹಿಂಗೇ ಮಾಡಬೇಕು, ಈ ಪಿಕ್ಚರ್ ಬಂದಮೇಲೆ ಹಿಂಗೆ ಇವ್ರಿಗೇ ಮಾಡಬೇಕು. ಏನು ಸರ್ ಇದು? ಎಲ್ಲಿ ಹೋಗ್ತಾ ಇದೆ ಸರ್ ಇದು ಇಂಡಸ್ಟ್ರಿ? ನನಗೆ ಗೊತ್ತಿಲ್ಲ ಎಲ್ಲಿ ಸರ್ ಹೋಗ್ತಾ ಇದೆ. ಸರ್ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಆಂಧ್ರದಲ್ಲಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು, ಏನಪ್ಪ ನಿಮ್ಮದು ಅಲ್ಲಿ ವಾರು ಹಂಗೆ ನಡೀತಾ ಇದೆ, ಒಬ್ಬರ ಮೇಲೆ ಒಬ್ಬರು ನೆಗೆಟಿವ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್. ಅದು ಯಾವ ಟಿ ವಿಯಲ್ಲೂ ಬಂತು. ನಾವೇನೇ ಹೇಳೋಕ್ಕಾಗತ್ತೆ ಸರ್? ಮನಸ್ಸಿನ ನೋವಿಲ್ಲ ಹೇಳ್ತಾ ಇದ್ದೀನಿ ನಾನು ದುಡ್ಡು ಹೋಯ್ತು ಅಂತ ನಾನು ಮಾತಾಡಿದೆ ಸರ್. ದುಡ್ಡು ನನಗೇನು ದೇವ್ರು ಚೆನ್ನಾಗಿ ಕೊಟ್ಟಿದ್ದಾರೆ, ನನ್ನೇನಿಲ್ಲ 4 ಪಿಕ್ಚರ್ ತೆಗಿತೀನಿ, ಅದು ನನಗಿಲ್ಲ. ಬಟ್ ನಾನು 3 ವರ್ಷ ಶ್ರಮ ಸರ್, 3 ವರ್ಷ ಶ್ರಮ ನೀವು 3 ದಿವಸಕ್ಕೆ ತಗೊಬಂದು ನಮಗೆ ಇದು ಮಾಡಿದ್ರೆ ಯಾವ ರೀತಿ ಇರುತ್ತೆ ಸರ್? ಯಾರು ಸರ್ ಬರ್ತಾರೆ? ನನಗಾಗಿದ್ದೇ ತಾನೇ ನಿಮಗಾಗೋದು ಸರ್. ನನಗಾಗಿದ್ದೇ ತಾನೇ ಇವಾಗ ಅಂತ ಒಬ್ಬರು ಒಂದು ಮೊಬೈಲ್ಗೆ ಹೋಗ್ಬಿಟ್ರೆ ನಾಳೆ ಅವರದ್ದೇ ಅದೇ ರುಚಿ ಇರುತ್ತೆ. ಇನ್ನೊಂದು ನೋಡ್ತಾರಲ್ವಾ? ನನಗಾಗಿದ್ದೇ ತಾನೇ ನೆಕ್ಸ್ಟ್ ಇನ್ನೊಬ್ಬರಿಗೆ. ಅದಕ್ಕೆ ಎಚ್ಚೆತ್ಕೊಳ್ಳಿ, ದಯವಿಟ್ಟು ಹೇಳ್ತೀನಿ. ಪ್ರೊಡ್ಯೂಸರ್ಗಳು ಕೂತ್ಕೊಂಡು ಮೀಟಿಂಗ್ ಮಾಡಿ ಎಚ್ಚೆತ್ಕೊಳ್ಳಿ, ಕಲಾವಿದರು ಎಚ್ಚೆತ್ಕೊಳ್ಳಿ, ಎಲ್ಲರೂ ಎಚ್ಚೆತ್ಕೊಂಡು ಇನ್ನೊಂದು ಇದು ಆಗದಿರ ನೋಡ್ಕೊಳ್ಳಿ. ಪೈರಸಿ ಅಂತ ಹೇಳೋದಲ್ಲ ಸರ್. ಪೈರಸಿನ ತಡೆಗಟ್ಟಬೇಕು ಅಂತ ಯಾವ ರೀತಿ ನೀವು ಇದು ಮಾಡಬೇಕು ಅಂತ ನೀವು ತಗೊಳ್ಳಿ. ಎಲ್ಲೋ ದೊಡ್ಡದಾಗಿ ಹೇಳ್ಬಿಟ್ಟು ಪೈರಸಿ ಅಂತ ಹೇಳ್ಬಿಟ್ಟು ಮನೇಲಿ ಕೂತ್ಕೊಳ್ಳೋದಲ್ಲ. ನಮ್ಮ ಯಾರೇ ಆಗಲಿ ಸರ್, ಎಲ್ಲ ತಂದು ಕೂತ್ಕೊಂಡು ಮಾಡಲಿ. ಯಾಕಂದರೆ ನನಗೆ ನಮ್ಮ ಪಿಕ್ಚರ್ಗೆ ಇದಾಗಬಾರ್ದು ಸರ್. ನಾನೇನು ಇಂಡಸ್ಟ್ರಿಯಲ್ಲಿ ನಾನು ದೊಡ್ಡವನು ಅಂತ ನಾನು ಹೇಳ್ತಾ ಇಲ್ಲ ಸರ್. ಒಂದು ಪಿಕ್ಚರು ಒಳ್ಳೆ ಕಂಟೆಂಟು, ಒಂದು ಗರುಡ ಪುರಾಣದ್ದು ಒಂದು ಹೆಂಗೆ ತೊಗೊಂಡಿದ್ದೀವಿ ಸರ್. ಇವಾಗೂ ಹೇಳ್ತೀನಿ ಸರ್, ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ನಾನು ಪಿಕ್ಚರ್ ಕಳಪೆ ಇದ್ದಿದ್ರೆ ನಾನು ಮಾತಾಡ್ತಾ ಇರಲಿಲ್ಲ ಸರ್.